ಹಿಂದೆ ಏನಪ್ಪ ಅಂದರೆ ಪಂಚರ್ ಕೈಯಲ್ಲಿ ತೆಗಿತಿದ್ರು. ಇವಾಗೆಲ್ಲ ವೆರೈಟಿ ಮಿಷನ್ ಬಂದ್ಬಿಟ್ಟವು. ಹಾಗಾಗಿ ಎಲ್ಲ ಅನುಕೂಲತೆವಾಗಿದೆ. ಇದು ಇ ವಿ ಬಸ್ಸು ದೀಪಾಂಜಲಿ ಬೆಳಗ್ಗೆ ಹೋಗುವಾಗ ಅವರು ಟೈರ್ ಒಂದು ಸಲ ತುಂಬಿತ್ತು ವೀಲ್ ಅಲೈನ್ಮೆಂಟ್ ಆಗಿ. ಹಾಗಾಗಿ ಟೈರ್ನ ನಾವು ಕ್ಲೀನ್ ಮಾಡ್ಕೊಂಡು ಹೋಗೋದು ಒಂಚೂರು ಲೇಟ್ ಆಗಿಬಿಡ್ತು. ಹಾಗಾಗಿ ನೋಡಿ ಎಷ್ಟು ಕ್ಲೀನಾಗಿ ಮಾಡ್ತಾರೆ, ಅನುಕೂಲವಾಗಿ ಮಾಡಿಕೊಡ್ತಾರೆ. ಇವರಿಗೆ ತಕ್ಕಂಗೆ ಮಿಷನ್ನು ಇರಬೇಕು. ಹಾಗೆ ಎಲ್ಲ ಅನುಕೂಲತೆ ದೀಪದಲ್ಲಿ ಮಾಡಿಕೊಟ್ರೆ ಎಲ್ಲದು ಈಸಿ ಕೆಲಸ. ಹಾಗೆ ಹಬ್ಬ ಗ್ರೀಸು 1,00,000 ಈಗ 1 to 1,60,000. ಹಾಗಾಗಿ ವೀಲ್ ಅಲೈನ್ಮೆಂಟು ಎಲ್ಲ ಅನುಕೂಲವಾಗಿ ಮಾಡಿಕೊಟ್ರೆ ಟೆಕ್ನಿಷಿಯನ್ಗಳದ್ದು ಪಾಪ ಮೆಟ್ರಿಯಲ್ಲೇ ಇಲ್ಲ ಅಂದರೆ ಏನು ಮಾಡ್ತಾರೆ ಅವರ. ನಾವು ಸುಮ್ಮನೆ ಒದರಾಡೋದಲ್ಲ. ಹಾಗಾಗಿ ಎಲ್ಲ ಒಂದು ಕ್ಷಮೆ ಇರಬೇಕು. ಎಲ್ಲ ಒಂದು ಐಟಮ್ ತರಬೇಕಂದ್ರೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ. ಹಾಗಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಹಾಗೆ ಈ ವಿಡಿಯೋ ನೋಡಿ ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರೀತಿಯ ಜನರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಇಷ್ಟು ಒಂದು ವಿಡಿಯೋ ನೋಡ್ತೀರಿ, ಒಂದು ಲೈಕು ಒಂದು ಶೇರ್ ಕೊಟ್ಟರೆ ನೀವೇನು ಕಮ್ಮಿ ಆಗೋಲ್ಲ. ದಯವಿಟ್ಟು ಒಂದು ಲೈಕು ಒಂದು ಶೇರ್ ಕೊಡೋಣ. ಅದಕ್ಕೆಲ್ಲ ನಾವು ಸಣ್ಣ ಪುಟ್ಟ ಒಂದು ವಿಡಿಯೋ ಮಾಡ್ತಿದ್ದೀವಿ. ತುಂಬ ದಿನ ಯೂಟ್ಯೂಬು ಮಾಡ್ಬೇಕನ್ನೋದು ನನಗೊಂದು ತಲೆಯಾಗಿತ್ತು. ಹಾಗಾಗಿ ಸಣ್ಣ ಪುಟ್ಟ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಅದನ್ನು ನೋಡಿ ದಯವಿಟ್ಟು ಎಲ್ಲರೂ ಖುಷಿ ಪಡಬೇಕು. ಹಾಗೆಯೇ ಕೆಲವೊಂದು ವಿಡಿಯೋಗಳು ಮಾಡ್ಬೇಕಂದ್ರೆ ನಮಗೆ ಟೈಮ್ ಸಿಗೋಲ್ಲ. ಹಾಗಾಗಿ ಇಷ್ಟೇ, ಟೈಮ್ ಸಿಕ್ಕಾಗ ಒಳ್ಳೊಳ್ಳೆ ವಿಡಿಯೋನ ನಿಮಗೆ ತೋರಿಸಲು ಇಷ್ಟಪಡುತ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಶುಭರಾತ್ರಿ. ಈಗ ನೋಡಿ ಅಚ್ಚುಕಟ್ಟಾಗಿ ಹೆಂಗೆ ಮಾಡ್ತಾರೆ, ಒಳ್ಳೆಯ ಅನುಕೂಲವಾಗಿ ಕ್ಲೀನಾಗಿ ಮಾಡ್ತಾರೆ ಎಲ್ಲ ಕೆಲಸನೂ. ಆದರೆ ನಮ್ಮಲ್ಲಿ ಒಂದು ತಾಳ್ಮೆ ಇರಬೇಕು. ಗಾಡಿ ಓಡಿಸೋದಂದರೆ ಸಿಟಿಯಲ್ಲಿ ಸರ್ವೇ ಸಾಮಾನ್ಯ ಕೆಲಸ ಅಲ್ಲ. ಒಂದು ಕಡೆಗೆ ಬೈಕು, ಒಂದು ಕಡೆ 2 ವೀಲರು, ಒಂದು ಕಡೆ ಕಾರು, ಒಂದು ಕಡೆ ಎಲ್ಲರಿಗೂ ಸಂಭಾಳಿಸ್ಕೊಂಡು ನಾವು ಸಿಟಿಯಾಗಿ ಗಾಡಿ ಹೊಡೆಯೋದಂದರೆ ಹಗುರೊಂದು ಮಾತಲ್ಲ. ಹಾಗೆ ಎಲ್ಲರೂ ಡ್ರೈವರ್ಗಳಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗೆ ಎಲ್ಲರಿಗೂ ಹೇಳ್ತೀನಿ, ಒಂದು ಗಾಡಿ ಓಡಿಸುವಾಗ ಮೈ ತುಂಬ ಕಣ್ಣು ಅಂತಾರಲ್ಲ, ಅದು ಸುಳ್ಳಲ್ಲ. ಇದು ಅನುಕೂಲವಾಗಿ ನಿಧಾನವಾಗಿ ಗಾಡಿಯನ್ನು ಚಲಿಸಿ. ಎಲ್ಲರಿಗೂ ಕೇಳೋದಿಷ್ಟೇ, ಅನುಕೂಲವಾಗಿ ಯಾರೂ ರ್ಯಾಶಾಗಿ ಮಾತಾಡಬೇಡಿ. ಒಬ್ಬ ಡ್ರೈವರು ತಪ್ಪು ಮಾಡ್ಬೇಕಂತ ತಪ್ಪು ಮಾಡಿರಲ್ಲ, ಅನಾವಶ್ಯವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತವೆ. ಸಮಾಧಾನದಾಗಿ ಕೂತ್ಕೊಂಡು ಕ್ಲೀನಾಗಿ ನಿಂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ಸಡನ್ಲಿ ಹೊಡೆದಾಡೋದು ದೊಡ್ಡದಲ್ಲ. ಒಬ್ಬ ವ್ಯಕ್ತಿಗೆ 4 ಜನ ಹೊಡಿತಾನಂದರೆ ಒಬ್ಬನ ಏನು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಬೆಂಗಳೂರಲ್ಲಿ ಗಾಡಿ ಓಡಿಸೋದಂದರೆ ಸರ್ವೇ ಸಾಮಾನ್ಯ ಮಾತಲ್ಲ. ಹಾಗೆ ನಮ್ಮ ಡ್ರೈವರ್ಗಳಿಗೆ ಏನು ಹೇಳ್ತೀನಿ ಅಂದರೆ, ಇದು ನಾವು ನಿಧಾನವಾಗಿರ್ಬೇಕು, ಇನ್ನೊಬ್ಬರು ನಿಧಾನವಾಗಿ ಬರಬೇಕು. ನಮ್ಮ ಬೆಂಗಳೂರಲ್ಲಿ ಗಾಡಿ ಹೆಂಗೆ ಓಡಿಸ್ತಾರಂದರೆ, ಸಂಧಿ ಒಳಗೆ ಒಂದು ಚೂರು ಗ್ಯಾಪ್ ಸಿಕ್ಕರೆ ಸಾಕು, ಅದು ಚಕ್ರಕ್ಕೆ ಬರ್ತೈತೆ ಅನ್ನೋದು ಒಂದು ಇದು ಇರೋಲ್ಲ.